ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ಬಿಗ್ ಬಾಸ್ ಮನೆಯಲ್ಲಿ ಈಗ ರಂಗ್ ದೇ ವಸಂತಿ ಅಂತ ಒಂದು ಟಾಸ್ಕ್ ಸ್ಟಾರ್ಟ್ ಆಗಿದೆ. ಈಗ ಕಾಲೇಜ್ ಸ್ಟೂಡೆಂಟ್ಗೆಲ್ಲ ನಾರ್ಮಲ್ ಆಗಿರೋ ಟಾಸ್ಕ್ ಅಂತಲೇ ಕೊಟ್ಟಿರ್ತಾರೆ. ಏನಂದ್ರೆ ವೈಟ್ ಪೇಪರ್ ಇದೆ, ವೈಟ್ ಪೇಪರ್ನ ಪ್ರಿಂಟ್ ಮಾಡಬೇಕು, ಅದ್ರಲ್ಲಿ ರಂಗೋಲಿ ಪ್ರಿಂಟ್ ಮಾಡಬೇಕು. ಇಬ್ರು ಪ್ರಿಂಟರ್ಸ್ ಇರ್ತಾರೆ, ಹಾಗೆ ಇಬ್ರು ಡಿಫೆಂಡರ್ಸ್ ಇರ್ತಾರೆ. ಒಂದು ಕೆಳಗಡೆ ಇದೆಂತ ವೈಟ್ ಟೇಬಲ್ ತರ ಇರ್ತಾರೆ, ಅದ್ರ ಮೇಲೆ ಇಕ್ಬೇಕು ಇವರು. ಆ ಕಡೆ ಲೆಫ್ಟ್ ಸೈಡ್ ಬಂದು ರೆಡ್ ಟೀಮ್ ಅವ್ರದ್ದು, ರೈಟ್ ಸೈಡ್ ಬಂದು ಬ್ಲೂ ಟೀಮ್ ಅವರು ಅವ್ರವ್ರು ಪ್ರಿಂಟ್ ಮಾಡಿರೋದನ್ನ ತೆಗ್ದು ಪೇಪರ್ಗಳನ್ನ ನೀಟಾಗಿ ಜೋಡಿಸ್ಕೋಬೇಕು. ಕೊನೆಗೆ ಪ್ರಿಂಟಿಂಗ್ ಎಲ್ಲ ಆದಮೇಲೆ ಎಲ್ಲ ಪೇಪರ್ ಪ್ರಿಂಟಿಂಗ್ ಮುಗ್ದಾದ್ಮೇಲೆ ನಂತರ ಡಿಫೆಂಡರ್ಸ್, ಆ ಕಡೆ ಇಬ್ರು ಡಿಫೆಂಡರ್ಸ್, ಈ ಕಡೆ ಇಬ್ರು ಡಿಫೆಂಡರ್ಸ್ ಇರ್ತಾರೆ. ಕೊನೆಗೆ ಹೋಗಿ ಅವರು ಬಿಗ್ ಬಾಸ್ ಅವರು ಇದಂತಾರೆ ಬಜರ್ ಮಾಡ್ತಾರೆ. ಅವಾಗ ಡಿಫೆಂಡ್ ಮಾಡ್ಕೋಬಹುದು, ಅಂದ್ರೆ ಅವ್ರದ್ದು ಅರ್ಧ ಕೊಡ್ಬೋದು, ಇಲ್ಲ ನಮ್ದು ನಾವು ಕಾಪಾಡ್ಕೋಬಹುದು. ನಮ್ಮ ಪೇಪರ್ಗಳನ್ನ, ನಮ್ಮ ಪ್ರಿಂಟಿಂಗ್ ಏನಿದೆ ರಂಗೋಲಿ ಅದನ್ನೆಲ್ಲ ಕಾಪಾಡ್ಕೋಬಹುದು. ಆ ಥರ ಕೊಟ್ಟಿರ್ತಾರೆ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಮೊದಲನೇ ಸುತ್ತಿನಲ್ಲಿ ಯಾರು ಹೋಗ್ತಾರೆ ಅಂದರೆ ಡಿಫೆಂಡರ್ಸ್ ಆಗಿ ಕಾವ್ಯ ಮತ್ತೆ ಜಾನ್ವಿ ಡಿಫೆಂಡರ್ಸ್ ಆಗಿ ಹೋಗ್ತಾರೆ. ಪ್ರಿಂಟರ್ಸ್ ರಂಗೋಲಿನ ಪ್ರಿಂಟ್ ಮಾಡ್ತಾರಲ್ಲ ಪೇಪರ್ ಮೇಲೆ, ಅದಕ್ಕೆ ಧ್ರುವಂತ್ ಮತ್ತೆ ಚಂದ್ರಪ್ರಭಾ ಅವರು ಇದಾಗಿರ್ತಾರೆ, ಪ್ರಿಂಟರ್ಸ್ ಆಗಿರ್ತಾರೆ. ಕಾವ್ಯ ಮತ್ತೆ ಜಾನ್ವಿ ಇದಾಗಿರೋದ್ರಿಂದ ಬ್ಲೂ ಟೀಮ್ ಇಂದ ಡಿಫೆಂಡರ್ಸ್ ಬಂದು ಇನ್ನು ಅಶ್ವಿನಿ ಅವರು ಮತ್ತೆ ರಾಶಿಕಾ, ಇವ್ರು ಬಂದು ಪ್ರಿಂಟರ್ಸ್ ಬಂದು ಗಿಲ್ಲಿ ಹಾಗೆ ಸುದಿ ಅವರಾಗಿರ್ತಾರೆ. ಬಟ್ ಗೈಸ್ ಇಲ್ಲಿ ಏನಾಗುತ್ತೆ ಅಂದರೆ ಅಶ್ವಿನಿ ಅವ್ರು ತುಂಬ ಸ್ಟ್ರಾಂಗ್ ಇದ್ದಾರೆ, ಅದು ನಿಮ್ಗೆಲ್ಲ ಗೊತ್ತು. ಜಾನ್ವಿ ಅವ್ರನ್ನ ಫುಲ್ ಹಾಕೊಂಡು ಕೆಡಿಕೊಬಿಡ್ತಾರೆ. ಇವ್ರು ಏನಂದ್ರೆ ಕಾವ್ಯರು ಮುಂದೆ ಬಂದು ಇವ್ರ ಕಡೆಗೆ ಬಂದು ಇದು ಮಾಡಬೇಕಾಗಿತ್ತು. ಕಾವ್ಯರು ಅಲ್ಲೇ ನಿಂತಿದ್ರಿಂದ ರಾಶಿಕಾ ಅವ್ರ ಮೇಲೆ ಸಡನ್ನಾಗಿ ಅವ್ರ ಹತ್ರನೇ ಹೊರಟೋಗ್ಬಿಟ್ಟು ಅವ್ರ ಪೇಪರ್ಗಳ ಹತ್ರನೇ ಎಲ್ಲ ಕಿತ್ತು ಅಂಡಿ ಎಲ್ಲ ಚಿದ್ರ ಪದ್ರ ಮಾಡಿ ಅರ್ಧೆಲ್ಲ ಹಾಕ್ಬಿಟ್ಟಿದ್ದಾಳೆ ರಾಶಿಕಾ. ಅಂದರೆ ತುಂಬ ಚೆನ್ನಾಗಿ ಆಡಿದಾಳೆ. ಇದು ನಿಜ ಹೇಳ್ಬೇಕಂದ್ರೆ ರಾಶಿಕಾ ಕಾವ್ಯಗಿಂತ ತುಂಬ ಸ್ಟ್ರಾಂಗ್ ಇದ್ದಾಳೆ ಅಂತ ಅಂತೂ ಇಲ್ಲಿ ಗೊತ್ತಾಗುತ್ತೆ. ತುಂಬ ಸಕ್ಕತ್ತಾಗಿ ಆಡಿದಾಳೆ ರಾಶಿಕಾ. ಕಾವ್ಯನೂ ಇಟ್ಕೊಂಡಿದ್ದಾರೆ, ಬಟ್ ಆಗಿಲ್ಲ ಅವಳ ಕೈಲಿ ಅಷ್ಟು. ಅವಳು ಮುಂದೆನೇ ಹೊಂಟೋಗ್ಬಿಟ್ಟು ಮೊದಲೇ ಅವ್ರ ಕಡೆ ಹೊಂಟೋಗ್ಬಿಡ್ಬೇಕಾಗಿತ್ತು ಡಿಪೆಂಡ್ ಮಾಡ್ಸೋಕ್ಕೆ. ಬಟ್ ಅಲ್ಲೇ ನಿಂತಿದ್ಲು ಅವಳು. ಅವ್ರ ಪ್ರಿಂಟಿಂಗ್ ಎಲ್ಲಿದೆ ಪೇಪರ್ ಅಲ್ಲೇ ನಿಂತಿದ್ರಿಂದ ಆ ಕಡೆಯಿಂದ ಅವಳು ಫಾಸ್ಟಾಗಿ ಬಂದು ಇವ್ರ ಪ್ರಿಂಟಿಂಗ್ ಹತ್ರನೇ ಬಂದ್ಬಿಟ್ಲು, ಎಲ್ಲ ತೆಗ್ದು ಎಸ್ಬಿಟ್ಲು. ಬಟ್ ಇವರು ಜಾನ್ವಿಯವರು ತುಂಬ ಕಷ್ಟಪಟ್ಟಿದ್ರು ಬಿಡ್ಸ್ಕೊಳ್ಳೋಕ್ಕೆಲ್ಲ. ಬಟ್ ಅಶ್ವಿನಿ ಅವರು ತುಂಬ ಸ್ಟ್ರಾಂಗ್ ಇರೋದ್ರಿಂದ ಎಲ್ಲೂ ಬಿಟ್ಟೇ ಇಲ್ಲ. ಅವ್ರ ಪೇಪರ್ಗಳೆಲ್ಲ ಹಂಗೆ ಇದ್ವು. ಬಟ್ ಇವ್ರ ಪೇಪರ್ಗಳೆಲ್ಲ ಛಿದ್ರ ಒಂದೊಂದು ದಿಕ್ಕಿಗೆ ಬಿದ್ದಿದ್ವು. ಕಾವ್ಯ ಮತ್ತು ಜಾನ್ವಿ ಅವ್ರದ್ದು ಟೀಮ್ ಅವ್ರ ಹಾಗೆ ಸೂರಜ್ ಅವ್ರ ಟೀಮ್ ಅವ್ರದ್ದು ಪ್ರಿಂಟಿಂಗ್ ಪೇಪರ್ಗಳೆಲ್ಲ ಎಲ್ಲ ದಿಕ್ಕಾಪಲಾಗೋಗಿದ್ದು. ಈ ಮೊದಲನೇ ರೌಂಡಲ್ಲಿ ಯಾರು ಇವ್ರದ್ದು ಅಶ್ವಿನಿ ಅವ್ರ ಟೀಮ್ ಗೆಲ್ಲುತ್ತೆ, ಕಾವ್ಯ ಟೀಮು ಸೋಲುತ್ತೆ. ಇನ್ನು ಗೈಸ್ ಈಗ ಎರಡನೇ ಸುತ್ತು ಬರುತ್ತೆ. ಎರಡನೇ ಸುತ್ತಲ್ಲಿ ಈಗ ಬ್ಲೂ ಟೀಮ್ ಅವರು ಸ್ಪಂದನ ಮತ್ತೆ ರೀಶಾ ಅವರು ಪ್ರಿಂಟರ್ಸ್ ಆಗಿರ್ತಾರೆ, ಧನು ಮತ್ತೆ ಮಾಲು ಅವರು ಡಿಫೆಂಡರ್ಸ್ ಆಗಿರ್ತಾರೆ. ಹಾಗೆ ರೆಡ್ ಟೀಮ್ ಇಂದ ರಕ್ಷಿತಾ ಹಾಗೆ ಮಲ್ಲಮ್ಮ ಪ್ರಿಂಟರ್ಸ್ ಆಗಿರ್ತಾರೆ. ಅಭಿ ಮತ್ತೆ ಸೂರಜ್ ಇವರು ಡಿಫೆಂಡರ್ಸ್ ಆಗಿರ್ತಾರೆ. ಈ ಟೀಮಲ್ಲಿ ಸಖತ್ ಫೈಟ್ ಅಂತ ಇರುತ್ತೆ ಅಂತ ಹೇಳ್ಬೋದು, ಧನು ಹಾಗೆ ಸೂರಜ್ ನಡುವೆ. ಹಾಗೆ ಮಾಲು ಹಾಗೆ ಅಬ್ಬಿ ಅವ್ರದ್ದು ನಾರ್ಮಲ್ ಆಗಿ ಚೆನ್ನಾಗಿತ್ತು. ಬಟ್ ಈ ಇದ್ರಲ್ಲಿ ಗೆದ್ದಿದ್ದು, ಈ ಸೆಕೆಂಡ್ ರೌಂಡಲ್ಲಿ ಗೆದ್ದಿದ್ದು ಇವ್ರದ್ದು ಯಾರಪ್ಪ, ಸೂರಜ್ ಟೀಮು. ಇದರಲ್ಲಿ ಸೆಕೆಂಡ್ ರೌಂಡು ಸೂರಜ್ ಮತ್ತೆ ಅಬ್ಬಿಯವ್ರ ಟೀಮ್ ಗೆದ್ದಿದೆ. ಮೊದಲನೇ ರೌಂಡಲ್ಲಿ ಬ್ಲೂ ಟೀಮ್ಸ್ ಗೆದ್ದಿದೆ, ಎರಡನೇ ರೌಂಡಲ್ಲಿ ಬ್ಲೂ ಟೀಮ್ ಸೋತಿದೆ. ಈಗ ರೆಡ್ ಟೀಮು ಮೊದಲನೇ ರೌಂಡಲ್ಲಿ ಸೋತಿದೆ, ಎರಡನೇ ರೌಂಡಲ್ಲಿ ಗೆದ್ದಿದೆ. ಈಗ ಒಟ್ಟಿನಲ್ಲಿ ಇಬ್ರದ್ದು ಏನಂತಾರೆ ಟೈಮ್ ಬ್ರೇಕ್ ಆಗಿದೆ, ಈಕ್ವಲ್ ಆಗಿದೆ. ನೋಡಬೇಕು ಇನ್ನೂ ಏನು ಮಾಡ್ತಾರೆ, ಅಥವಾ ಇನ್ನೊಂದು ಟಾಸ್ಕ್ ಕೊಡ್ತಾರಾ, ಅಥವಾ ಮುಂದೆ ಗೊತ್ತಾಗುತ್ತೆ ಗೈಸ್ ಯಾವ ಟೀಮ್ ಗೆಲ್ಲುತ್ತೆ, ಇದು ಗೆಲ್ಲುತ್ತೆ. ಇನ್ನೂ ತುಂಬ ಟಾಸ್ಕ್ಗಳಿದ್ದಾವೆ ಗೈಸ್. ನಿಮ್ಮ ಪ್ರಕಾರ ಯಾವ ಟೀಮ್ ಗೆಲ್ಲುತ್ತೆ, ಯಾವ ಟೀಮ್ ಸೋಲ್ಬೇಕಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬಟ್ ನನಗಂತೂ ಇಲ್ಲೊಂದು ಕನ್ಫರ್ಮ್ ಆಯಿತು, ರಾಶಿಕಾ ಮತ್ತು ಅಶ್ವಿನಿ ಅವರು ತುಂಬ ಸ್ಟ್ರಾಂಗ್ ಇದ್ದಾರೆ, ಸಖತ್ತಾಗಿ ಟಾಸ್ಕ್ ಆಡ್ತಾರೆ. ಬಟ್ ಕಾವ್ಯ ಒಂದೇ ಒಂದು ತಪ್ಪು ಮಾಡಿದೆ ಅಂದ್ರೆ ಮೊದಲೇ ಆ ಕಡೆ ಹೋಗ್ಬೇಕಿತ್ತು, ಹೋಗಲಿಲ್ಲ. ಆಮೇಲೆ ಬಂದು ಅಳ್ತಿದ್ಲು ಕೂಡ ಕಾವ್ಯ, ನಾನು ಸೋತ್ಬಿಟ್ಟೆ ಅಂತ. ಗಿಲ್ಲಿ ಅವರು ಸಿಕ್ಕಾಪಟ್ಟೆ ಸಮಾಧಾನ ಕೂಡ ಮಾಡ್ತಿದ್ರು, ಅಳ್ಬೇಡ ಬಿಡು, ಇದೆಲ್ಲ ಗೇಮಲ್ಲಿ ಕಾಮನ್ನು ಅಂತ. ಆಮೇಲೆ ಅವರು ಕೂಡ ಸೇಮ್ ಐಡಿಯಾ ಕೊಟ್ಟಿದ್ದು ಗಿಲ್ಲಿ, ನೀನೇ ಮೊದಲು ನಮ್ಮ ಕಡೆ ಬಂದ್ಬಿಡ್ಬೇಕಿತ್ತು, ನಿಮ್ಮ ಪ್ರಿಂಟಿಂಗ್ ಹತ್ರ ನಿಂತಿದ್ದೆ, ಅದಕ್ಕೆ ಅವಳು ಬಂದು ಈಸಿಯಾಗಿ ನಿಮ್ಮ ಪ್ರಿಂಟಿಂಗ್ ಎಲ್ಲ ಅಳ್ಸಾಕ್ಬಿಟ್ಲು. ನೀನು ಇಲ್ಲ ಮಧ್ಯಕಾರ ಬಂದು ನಿಂತ್ಕೊಂಡಿದ್ರೆ ಏನೋ ಮಾಡ್ಬೋದಾಗಿತ್ತು ಅಂತ. ಅವಾಗ ಸ್ಪಂದನ ಬೈತಿದ್ಲು, ನೀನು ಅವ್ರ ಟೀಮಾ ನಮ್ಮ ಟೀಮಾ, ಅವಳಿಗೆಲ್ಲ ಐಡಿಯಾ ಕೊಡ್ತಾ ಇದೀಯಾ ಅಂತ. ಸೊ ಅಲ್ಲಿ ಸಮಾಧಾನ ಮಾಡ್ತಾಯಿದ್ರು ಗಿಲ್ಲಿಯವರು. ಸಿಕ್ಕಾಪಟ್ಟೆ ಕಾವ್ಯ ಕೂಡ ಬೇಜಾರು ಮಾಡ್ಕೊಬಿಟ್ಟಿದ್ರು, ನಾನು ಸೋತ್ಬಿಟ್ಟೆ, ನಾನು ಚೂರು ಚೆನ್ನಾಗೇ ಆಡಲಿಲ್ಲ ಅಂತ. ಗೇಮ್ ಅಂದಮೇಲೆ ಇದೆಲ್ಲ ಕಾಮನ್, ಸೋಲೋದು ಗೆಲ್ಲೋದು ಏನೂ ಮಾಡೋಕ್ಕಾಗಲ್ಲ. ನಿಮ್ಮ ಪ್ರಕಾರ ಯಾವ ಟೀಮ್ ಗೆಲ್ಲುತ್ತೆ, ಯಾವ ಟೀಮ್ ಸೋಲುತ್ತೆ? ಇನ್ನೂ ತುಂಬ ಟಾಸ್ಕ್ಗಳಿದೆ,
ನೋಡುವ ಯಾವ ಟೀಮ್ ಗೆಲ್ಲುತ್ತೆ ಯಾವ ಟೀಮ್ ಸೋಲುತ್ತೆ ಅಂತ. ನಿಮ್ಮ ಪ್ರಕಾರ ನಿಮ್ಮ ಫೇವ್ರೆಟ್ ಟೀಮ್ ಯಾವುದು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. 100% ನೀವು ಗಿಲ್ಲಿ ಟೀಮ್ ಅಂತಾನೆ, ಈ ಕಡೆ ಗಿಲ್ಲಿ ಈ ಕಡೆ ಕಾವ್ಯ, ಯಾವ ಟೀಮ್ ಸಪೋರ್ಟ್ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.